ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಈ BBMPಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆಯಷ್ಟೇ ಮರದ ಕೊಂಬೆಯೊಂದು ಮುರಿದು ಬಿದ್ದು 29 ವರ್ಷದ ಯುವಕ ಅಕ್ಷಯ್ ಅನ್ನೋರು ಸಾವನ್ನಪ್ಪಿದರು. ಅವರ ಕುಟುಂಬಸ್ಥರ ಗೋಳಾಟ, ಮಗನನ್ನು ಕಳೆದುಕೊಂಡಂತಹ ನೋವು ಇನ್ನೂ ಕೂಡ ಕಣ್ಣು ಮುಂದೆ ಹಚ್ಚ ಹಸಿರಾಗಿದೆ. ಈ ಬೆನ್ನಲ್ಲೇನೆ ಈ BBMPಯ ಎಡವಟ್ಟುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಜನನಿಬಿಡ ಪ್ರದೇಶ, ಶಾಲೆಯ ಆವರಣಗಳಲ್ಲಿಯೇ ಮರದ ಕೊಂಬೆಗಳು ಜೀವವನ್ನು ಬಲಿ ತೆಗೆಯೋದಕ್ಕೆ ಹಾತೊರೆದು ಕಾಯುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಆದರೂ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ BBMP ವರ್ತಿಸ್ತಾ ಇದೆ. ಇದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮರದ ಮೇಲೆ ಬಿದ್ದಿರೋ ಮರದ ಕೊಂಬೆ, ದೂರು ನೀಡಿದ್ರೂ ತೆರವು ಮಾಡದ BBMP. ಶಾಲಾ ಮಕ್ಕಳ ಮೇಲೆ ಬಿದ್ರೆ ಯಾರು ಹೊಣೆ? ಎಸ್, ಕಳೆದ ವಾರವಷ್ಟೇ ಮರದ ಕೊಂಬೆ ಬಿದ್ದು ಯುವಕ ಅಕ್ಷಯ್ ಸಾವನ್ನಪ್ಪಿರೋ ಘಟನೆ ಇನ್ನು ಕಣ್ಮುಂದೆನೇ ಇದೆ. BBMP ಮಾತ್ರ ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದೆ. ಡೇಂಜರ್ ಪೊಸಿಷನ್ ನಲ್ಲಿ ಮರದ ಬೃಹತ್ ಕೊಂಬೆ ಒಂದು ಮರದ ಮೇಲೆ ನೇತಾಡ್ತಿದೆ. ಹೌದು, ಪದ್ಮನಾಭನಗರದ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ಹಿಂಭಾಗದ ರಸ್ತೆಯಲ್ಲಿ ಈ ರೀತಿ ಮರದ ಕೊಂಬೆಯೊಂದು ಬಿದ್ದು ಪಕ್ಕದ ಮರದ ಮೇಲೆ ತೂಗಾಡುತ್ತಿದೆ. ಕಳೆದ 15 ದಿನಗಳ ಹಿಂದೆ ಬೃಹತ್ ಕೊಂಬೆಯೊಂದು ಮರದ ಮೇಲೆ ಬಿದ್ದಿದೆ. BBMPಗೆ ದೂರು ನೀಡಿದ್ದೇವೆ. ಇಲ್ಲಿ ಪ್ರತಿನಿತ್ಯ 2,000ಕ್ಕೂ ಅಧಿಕ ಮಕ್ಕಳು ಓಡಾಡ್ತಾರೆ. ಮಕ್ಕಳ ಮೇಲೆ ಮರ ಬಿದ್ರೆ ಯಾರು ಹೊಣೆ? ಇಷ್ಟು ಡೇಂಜರ್ ಆಗಿದ್ರು BBMP ಮಾತ್ರ ಇನ್ನೂ ಈ ಕಡೆಗೆ ತಿರುಗಿಯೂ ನೋಡಿಲ್ಲ. ಭಯದಲ್ಲೇ ಇದ್ದೇವೆ ಅಂತಿದ್ದಾರೆ ಸ್ಥಳೀಯರು. ತುಂಬಾ ದಿವಸ ಆಗಿದೆ ಇದು ಕಟ್ಟಾಗಿ, ಯಾವುದೇ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಇಲ್ಲಿ ಪ್ರತಿ ದಿವಸ 3,000-4,000 ಜನ ಮಕ್ಕಳು ಓಡಾಡ್ತಾರೆ. ಈ ಕಡೆ ಹೋದ್ರೆ ಗೌರ್ಮೆಂಟ್ ಸ್ಕೂಲ್ ಇದೆ, ಅದು ಕಾರ್ಮಲ್ ಸ್ಕೂಲ್ ಇದೆ, ತುಂಬಾ ಜನ ಓಡಾಡ್ತಾರೆ, ತುಂಬಾ ವೆಹಿಕಲ್ ಓಡಾಡ್ತದೆ. ಈ ಒಣಗಿರ್ತಕ್ಕಂಥ ಮರ ನಾಳೆ ಯಾರು ಬಿದ್ದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಹೇಳಿನೂ ಸಹ ಯಾರೇ ಬಂದು ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಈಗಾಗಲೇ ಎಷ್ಟೋ ಮರಗಳು ಬಿದ್ದು ಬೆಂಗಳೂರಲ್ಲಿ ಸತ್ತಿರೋದು ಗೊತ್ತಿದೆ. ಅಂಥದ್ದು ದೊಡ್ಡ ಮರ ಇಷ್ಟು ಒಣಗಿರೋದು ಅಲ್ಲಿ ಮೇಲ್ಗಡೆ ಇದ್ರೂ ಬಂದು ತೆರವು ಮಾಡಿಲ್ಲ. ನಾಳೆ ದಿವಸದಲ್ಲಿ ಮಕ್ಕಳು ತುಂಬ ಜನ ಓಡಾಡ್ತಾ ಇರ್ತಾರೆ. ಏನಾದ್ರು ಆದರೆ ಯಾರು ಇಲ್ಲಿ ಜವಾಬ್ದಾರಿಗಳು? ಮೊನ್ನೆ ಒಂದು ಯಾವುದೋ ಇನ್ಸಿಡೆಂಟ್ ಆಗಿದೆ, ಹುಡುಗ ಡೆತ್ ಆಗಿದ್ದಾನೆ. ಹಾಗಾಗಿ ತುಂಬ ದಿನ 15 ದಿನದ ಮೇಲಾಯಿತು. ಯಾರೂ ಈ ಥರ ಬಂದು ಯಾವುದು ತೆರವುಗೊಳಿಸಿಲ್ಲ. ತುಂಬ ಜನ ಓಡಾಡ್ತಾ ಇರ್ತಾರೆ. ಆಮೇಲೆ ಮರ ಬಾಗಿರೋದ್ರಿಂದ ಇದು ತುಂಬ ತೊಂದರೆ ಆಗುತ್ತೆ. 2 ವೆಹಿಕಲ್ಲು ಒಂದೇ ಸಲ ಹೋಗೋಕ್ಕಾಗಲ್ಲ. ಸ್ಕೂಲ್ ತಡೆಯುತ್ತದು, ಹೈಟ್ ಇರೋ ಗಾಡಿಗಳಿಗೆಲ್ಲ ತಡೆಯುತ್ತೆ. ತುಂಬ ವೆಹಿಕಲ್ ಓಡಾಡುತ್ತೆ, ಮಕ್ಕಳುಗಳಿರ್ತಾರೆ. ಹಾಗಾಗಿ ಏನಾರ ತಪ್ಪಿ ಬಿದ್ದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮುಂಚೆನೇ ಅವರೆಲ್ಲ ಎಚ್ಚೆಚ್ಕೊಂಡು ಅದು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ನಮ್ಮ ಮನವಿ. ಮನೆಯೊಳಗೆ ಬೆಳೆದ ಮರದ ಬೇರು ತೆರವು ಮಾಡಿ ಎಂದು ದೂರು ನೀಡಿದ್ರೂ ನೋ ಯೂಸ್. ಇನ್ನು ಇದೇ ಪದ್ಮನಾಭನಗರದ ರಾಮ್ ಪ್ರಸಾದ್ ಅನ್ನೋರ ಮನೆಯ ಮುಂದೆ ಸರಿಸುಮಾರು 50 ವರ್ಷಗಳ ಹಳೆಯ ಮರವಿದೆ. ಇದರ ಬೇರು ಮನೆಯೊಳಗೆಲ್ಲ ಬಂದಿದೆ. ಜೊತೆಗೆ ಮರ ಒಣಗ್ತಿದ್ದು ಆಗಾಗ ಕೊಂಬೆಗಳು ಬೀಳ್ತಿದೆ. ಮರದಿಂದ ತುಂಬಾ ಭಯ ಆಗ್ತಿದೆ. ಮರವನ್ನ ತೆರವು ಮಾಡಿ ಅಂತ BBMPಗೆ ಹಲವು ವರ್ಷಗಳಿಂದ ಮನವಿ ಮಾಡ್ತಾನೆ ಇದ್ದಾರೆ ರಾಮ್ ಪ್ರಸಾದ್. ಆದ್ರೂ BBMP ಸುಮ್ಮನೆ ಇದೆಯಂತೆ. ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಮರದ್ದು ಎಲ್ಲ ತುಂಬ ತೊಂದರೆ ಆಗಿದೆ. ರೆಂಬೆ ಕೊಂಬೆಗಳೆಲ್ಲ ಮೈಮೇಲೆ ಬೀಳೋದು. ವಾಟರ್ ಸಪ್ಲೈ ಲೈನ್ ಹೋಗುತ್ತೆ ಅಲ್ಲಿ, ಅದು ವಾಟರ್ ಸಪ್ಲೈ ಸರಿಯಾಗಿ ಬರ್ತಾ ಇಲ್ಲ. ಫುಟ್ಪಾತ್ ಎಲ್ಲ ಫುಲ್ಲು ಹಾಳಾಗೋಗಿದೆ. ನಮ್ಮ ಮನೆ ಬಿಲ್ಡಿಂಗ್ಗಳಿಗೆಲ್ಲ ಬೇರೆ ಬಂದಿದೆ. ದಪ್ಪ ರೆಂಬೆ ಕೊಂಬೆಗಳೆಲ್ಲ ಮೈಮೇಲೆ ಬೀಳುತ್ತೆ. ಸುಮಾರು ವರ್ಷಗಳಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಅವರು ಏನೂ ಅಟೆಂಡ್ ಮಾಡಿಲ್ಲ. ಈಗ ಲೇಟೆಸ್ಟ್ ಕಂಪ್ಲೇಂಟು ಮೊನ್ನೆ ಶನಿವಾರ ಕೊಟ್ಟೆ, 21ನೇ ತಾರೀಕು. ಅವರು ಮರ ಹೆಲ್ದಿಯಾಗಿದೆ ಅಂತಾರೆ. ಮರ ಹೆಲ್ದಿಯಾಗಿದ್ದರೆ ಈ ಫುಟ್ಪಾತು, ನಮ್ಮ ಬಿಲ್ಡಿಂಗು, ಆಮೇಲೆ ನಮ್ಮ ಮನೆ ಮೇಲೆಲ್ಲ ರೆಂಬೆ ಕೊಂಬೆಗಳು ಬೀಳುತ್ತೆ. ತುಂಬ ಹತ್ತಿರ ಹಾಕ್ಬಿಟ್ಟಿದ್ದಾರೆ ಅನ್ಪ್ಲ್ಯಾನ್ಡ್ ಆಗಿ. ಮುಂಚಿಂದ ಯಾವಾಗಲೂ ಹಳೆ ಕಾಲದ ಮರಗಳು ಇವೆಲ್ಲ ಅಂತ ಹೇಳಿದ್ರೆ. ಒಟ್ನಲ್ಲಿ BBMP ಅರಣ್ಯ ಘಟಕ ಬರೀ ಸಂಬಳಕ್ಕೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ದೂರು ಕೊಟ್ಟರೂ ಸ್ಪಂದಿಸದೇ ಇರೋದು ನಿಜಕ್ಕೂ ದುರಂತ. ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೊಂಬೆಗಳನ್ನು ತೆರವುಗೊಳಿಸೋ ಕೆಲಸ ಮಾಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.